ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜಾ ಪರ್ಯಾಯವನ್ನು, ಚತುರ್ಥ ಪರ್ಯಾಯವನ್ನು, ವಿಶ್ವಗೀತಾ ಪರ್ಯಾಯವನ್ನು ಮುಗಿಸಿ ಪ್ರಥಮವಾಗಿ ನಾವು ಕೋಟದೆಟ್ಟು ಈ ಗ್ರಾಮಕ್ಕೆ ಆಗಮಿಸಿ 8 ಮನೆಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಕೃಷ್ಣ ಪೂಜೆಯ ಒಂದು ಅನುಗ್ರಹ, ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿದ ಪ್ರಾರ್ಥನೆ ಎಲ್ಲ ಜನರ ಈ ಒಂದು ಕೊರಗ ಸಮಾಜದ, ಅತ್ಯಂತ ದುರ್ಬಲ ಸಮಾಜದ ಈ ಒಂದು ಏಳಿಗೆಗಾಗಿ ಅನುಗ್ರಹ ಪ್ರಾಪ್ತವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣನಿಗೆ 8 ಅಂದರೆ ಬಹಳ ಇಷ್ಟ. ಆದ್ದರಿಂದಲೇ ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕೃಷ್ಣನಿಗೆ ಅಷ್ಟಮಹಾಮಹಿಷಿಯರು ಅಂತ, 8 ಜನ ಮಹಾಮಹಿಷಿಯರು ಅಂತ. ಹಾಗಾಗಿ ಕೃಷ್ಣನ ಅನುಗ್ರಹದ ಸಂಕೇತವಾಗಿ ಇವತ್ತು 8 ಮನೆಗಳನ್ನು ನಾವು ಈ ಸಮಾಜದ ಬಾಂಧವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಕೃಷ್ಣನ ಅನುಗ್ರಹದ ಸಂಕೇತವೇ ಮನೆ ಪ್ರಾಪ್ತಿ. ಕುಚೇಲ ಕೃಷ್ಣನ ಭೇಟಿಗಾಗಿ ಹೋಗ್ತಾನೆ. ಕೃಷ್ಣನ ಹತ್ರ ಏನಾದರೂ ಸಹಾಯ ತಗೊಳ್ಬೇಕು ಅಂತ, ಆದರೆ ಅವನು ಕೇಳಲಿಕ್ಕೆ ಸಂಕೋಚ ಆಗ್ತದೆ. ಹಾಗೆ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಅವನ ಗುಡಿಸಲು ಹೋಗಿ, ಅದು ದೊಡ್ಡ ಅರಮನೆಯಾಗಿದೆ. ಕೃಷ್ಣನ ಅನುಗ್ರಹದಿಂದ ಗುಡಿಸಲು ಹೋಗಿ ಅರಮನೆಯಾಗಿದೆ. ಹಾಗಾಗಿ ಕೃಷ್ಣನ ಅನುಗ್ರಹದ ಸಂಕೇತ ನಮ್ಮ ಮನೆ, ಅದು ಅರಮನೆಯಾಗೋದು ಕೃಷ್ಣನ ಒಂದು ಅನುಗ್ರಹದ ಸಂಕೇತ. ನಮ್ಮ ಇವತ್ತು 8 ಜನ ಈ ಭಕ್ತರಿಗೆ ಕೃಷ್ಣನ ವಿಶೇಷ ಅನುಗ್ರಹ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಅವರೆಲ್ಲರಿಗೂ ಕೂಡ ಈ ಮನೆಯಲ್ಲಿ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇಂತಹ ಮಹತ್ ಕಾರ್ಯವನ್ನು ಮಾಡಿದಂತಹ ಎಲ್ಲ ದಾನಿಗಳನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ HS ಶೆಟ್ರು ಒಂದು ಮಾತು ಹೇಳಿದರು, ಇವತ್ತು ಮಾನವತೆಯ ಮಹೋತ್ಸವ ಅಂತ ಹೇಳಿ. ಇದು ನಿಜವಾಗಿಯೂ ಕೂಡ ಎಲ್ಲ ಮನುಷ್ಯರು ಕೂಡ ದುರ್ಬಲರಾದವರಿಗೆ ಸಹಾಯ ಮಾಡೋದು ಅವರ ಮುಖ್ಯ ಕರ್ತವ್ಯ. ಕೃಷ್ಣ ಗೀತೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಹೇಳಿ, ಎಲ್ಲರೂ ಕೂಡ ಪರಸ್ಪರ ಸಹಕಾರದಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಉಳ್ಳವರು ಇಲ್ಲದೇ ಇದ್ದವರಿಗೆ ಅವರು ಸಹಾಯವನ್ನು ಮಾಡುವುದೇ ಅದು ಈಶ್ವರನ ಪೂಜೆ. ಯಾರ ಹತ್ತಿರ ಇದೆಯೋ ಅವರು ಇಲ್ಲದೇ ಇದ್ದವರಿಗೆ ಸಹಾಯ ಮಾಡುವುದೇ ಅದು ದೇವರ ಪೂಜೆ ಅಂತ ಹೇಳಿ ಶ್ರೀ ಮಧ್ವಾಚಾರ್ಯರು ಕೂಡ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತಿ ಅಂತ ಹೇಳಿ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರ ಒಂದು ಭಕ್ತರಿಗೆ ಸಹಾಯ ಮಾಡೋದು ಅದು ಟ್ಯಾಕ್ಸ್ ಕೊಟ್ಟ ಹಾಗೆ. ಹೇಗೆ ಸರಕಾರಕ್ಕೆ ಟ್ಯಾಕ್ಸ್ ಕೊಡುವುದು ನಮ್ಮ ಕರ್ತವ್ಯವೋ, ಹಾಗೆಯೇ ನಾವು ದುರ್ಬಲರ ಸೇವೆಯನ್ನು ಮಾಡುವುದು ಕೂಡ ನಮ್ಮ ಕರ್ತವ್ಯ ಎಂಬುದಾಗಿ ಶ್ರೀ ಮಧ್ವಾಚಾರ್ಯರು ಹೇಳಿದಂತೆ ನಾವೆಲ್ಲರೂ ಕೂಡ ಉಳ್ಳವರು ಇಲ್ಲದೇ ಇದ್ದವರಿಗೆ ಸಹಾಯ ಮಾಡೋದು ಬಹಳ ಮುಖ್ಯ. ಇಟ್ಟದ್ದು ಅದು ಪರರಿಗೆ, ಬಚ್ಚಿಟ್ಟದ್ದು ಪರರಿಗೆ. ನಾವು ಕೊಟ್ಟದ್ದು ನಮಗೆ. ನಾವೇನಾದರೂ ದಾನ ಮಾಡಿದರೆ ಅದು ನಮ್ಮ ಜೊತೆಗೆ ಅದರ ಪುಣ್ಯ ಬರ್ತದೆ. ನಾವು ಹಾಗೆ ಬಚ್ಚಿಟ್ಟರೆ ಕಳ್ಳ ಕಾಕರಿಗೋ ಇನ್ನು ಯಾರಿಗೋ ಅದು ಹೋಗಿಬಿಡ್ತದೆ. ಹಾಗಾಗಿ ಉಳ್ಳವರೆಲ್ಲರೂ ಕೂಡ ದಾನ ಮಾಡುವುದು ಬಹಳ ಮುಖ್ಯವಾದಂತಹ ಒಂದು ಕರ್ತವ್ಯ. ಅಂತಹ ದೃಷ್ಟಿಯಲ್ಲಿ ಈ 8 ಮನೆಗಳಿಗೆ ದಾನ ಮಾಡಿದಂಥ ಎಲ್ಲ ದಾನಿಗಳನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಶ್ರೀನಿವಾಸ ಪೂಜಾರಿಯವರು ಹೇಳಿದರು, ನಮ್ಮ ಊರಿನಲ್ಲಿ ದಾನಿಗಳ ಬರ ಇಲ್ಲ, ದಾನಿಗಳು ಬಹಳ ಇದ್ದಾರೆ. ಅವರು ನೋಡ್ತಾ ಇರೋದು ಒಳ್ಳೆಯ ಅವಕಾಶ ಬಂದಾಗ ಎಲ್ಲರೂ ಕೂಡ ದಾನ ಮಾಡಲಿಕ್ಕೆ ಸಿದ್ಧರಾದವರಿದ್ದಾರೆ. ಅಂತಹ ಒಳ್ಳೆಯ ಅವಕಾಶ ದಾನಿಗಳಿಗೆ ಸಿಕ್ಕಿ ಅವರು ಇದರಿಂದ ವಿಶೇಷವಾದ ಪುಣ್ಯವನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ತಾ, ಎಲ್ಲ ದಾನಿಗಳಿಗೂ ನಮ್ಮ ಗ್ರಾಮ ಪಂಚಾಯಿತಿಗೂ ಕೂಡ ವಿಶೇಷವಾದ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ, ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್.
ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಬೇಕು. ನಾವು ಮುಂದೆ ಬಂದರೆ ಉಳಿದವರೆಲ್ಲ ಸಹಾಯ ಮಾಡ್ತಾರೆ, ನಾವು ಮುಂದೆ ಬರಲಿಲ್ಲ ಅಂದರೆ ಉಳಿದವರು ಸಹಾಯ ಮಾಡೋದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ ಮುಂದೆ ಬಂದು ನಮ್ಮ ಊರು ಉದ್ಧಾರ ಆಗಬೇಕು ಅಂತ ಹೇಳಿ ಮುಂದೆ ಬಂದಾಗ ಸರ್ಕಾರವು ಸಹಕಾರ ಮಾಡಿತು, ದಾನಿಗಳು ಸಹಕಾರ ಮಾಡಿದರು. ಎಲ್ಲರ ಸಹಕಾರ ನಡೀಲಿಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಒಳ್ಳೆಯ ಗ್ರಾಮ ಪಂಚಾಯತ್ ನಾವು ಮುಂದೆ ಬರಬೇಕು ಎಂಬಂತಹ ದೀಕ್ಷೆಯನ್ನು ಇಟ್ಟುಕೊಂಡು ಅವರ ಪ್ರಯತ್ನ, ಅವರ ಒಂದು ಉತ್ಸಾಹ ಇಂತಹ ಒಂದು ಮಹತ್ ಕಾರ್ಯಕ್ಕೆ ಅದು ಕಾರಣವಾಗಿದೆ ಅಂತೇಳಿ ಭಾವಿಸ್ತಾ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ಕೆ ಇಲ್ಲಿಯ ನಮ್ಮ ಊರಿನವರಾದಂತಹ ಋಷಭ ಶೆಟ್ಟಿಯವರು ಕೂಡ ಆಗಮಿಸಿದ್ದಾರೆ ಅಂತ ಹೇಳಿದರೆ ಈ ಒಂದು ನಿಮ್ಮ ಸಮಾಜದ ಬಗ್ಗೆ ಎಷ್ಟು ಜನರಿಗೆ, ಎಲ್ಲ ಕ್ಷೇತ್ರದ ಜನರಿಗೂ ಕೂಡ ವಿಶೇಷವಾದಂತಹ ಪ್ರೀತಿ ಅಭಿಮಾನ ಇದೆ ಎಂಬುದರ ಸಂಕೇತವಾಗಿದೆ. ಅಂತಹ ಈ ಸಮಾಜ ಇನ್ನಷ್ಟು ಮೇಲಕ್ಕೆ ಬರಲಿ, ಇಂತಹ ಅನೇಕ ಸತ್ಕಾರ್ಯಗಳು ಆಗುವ ಮೂಲಕ ನಮ್ಮ ಕೊರಗ ಸಮಾಜ ಎಲ್ಲ ಸಮಾಜದ ಹಾಗೆ ಸಮಾನವಾದ ಸಮಾಜವಾಗಿ ಎಲ್ಲ ಒಂದು ಸೌಲಭ್ಯಗಳನ್ನು, ಅವಕಾಶಗಳನ್ನು ಕೂಡ ಪಡೆಯುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಈ ಒಂದು ಸತ್ಕಾರ್ಯಕ್ಕೆ ನಮ್ಮ ಶ್ರೀ ಪುತ್ತಿಗೆ ಮಠದ ವತಿಯಿಂದಲೂ ಕೂಡ 5 ಲಕ್ಷ ರೂಪಾಯಿಯ ಒಂದು ನಾವು ದೇಣಿಗೆಯನ್ನು ನೀಡ್ತಾ ಈ ಸತ್ಕಾರ್ಯಕ್ಕೆ ಸಾಂಕೇತಿಕವಾದಂತಹ ಒಂದು ದೇಣಿಗೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ಕೆ ವಿಶೇಷ ಪ್ರೋತ್ಸಾಹ ಎಲ್ಲ ಕಡೆಯಿಂದಲೂ ಕೂಡ ಬರಲಿ. ನಮ್ಮ ವಿಶ್ವಗೀತ ಪರ್ಯಾಯದ ವತಿಯಿಂದ ಶ್ರೀಕೃಷ್ಣನ ಅನುಗ್ರಹದ ಒಂದು ಸಂಕೇತವಾಗಿ 5 ಲಕ್ಷ ರೂಪಾಯಿಯ ದೇಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಘೋಷಿಸ್ತಾ ಈ ರೀತಿ ಎಲ್ಲರೂ ಕೂಡ ಮುಂದೆ ಬಂದು ನಮ್ಮ ಭಾರತ ವಿಶ್ವಗುರು ಆಗಬೇಕು, ನಮ್ಮ ಭಾರತ ಅದು ಇಡೀ ಪ್ರಪಂಚಕ್ಕೆ ಒಂದು ಆದರ್ಶವಾದಂತಹ ರಾಷ್ಟ್ರವಾಗಬೇಕು ಎಂಬ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯರಾಗೋಣ. ನಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಈ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಭಗವದ್ಗೀತೆಯ ಪುಸ್ತಕವನ್ನು ನಾವು ಕೊಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಗೀತೆಯನ್ನು ಇಟ್ಟುಕೊಳ್ಬೇಕು. ಗರ್ ಗರ್ ಗೀತಾ, ಗೀತೆ ಇದೆ ಅಂತೇಳಿ ಹೇಳಿದರೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತೇಳಿ ಅರ್ಥ. ಅಂತಹ ಕೃಷ್ಣನ ಆರಾಧನೆಯನ್ನು ನೀವೆಲ್ಲರೂ ಕೂಡ ಮಾಡ್ತಾ ಬಂದರೆ ನಿಮಗೆ ವಿಶೇಷವಾದಂತಹ ಅನುಗ್ರಹವಾಗಿ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಅಂತಹ ಅನುಗ್ರಹ ನಿರಂತರವಾಗಿ ದೊರೆಯಲಿ ಅಂತೇಳಿ ಹೇಳ್ತಾ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾವು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾನೆ.